ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಲ್ಯಾಕ್ ಕಲ್ಚರ್ ಅಥವಾ ಅರಗು ಅಥವಾ ಮೀನಿನ ಹುಳುವಿನ ಉಪಯೋಗ ಹಾಗೂ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ನೋಡ್ತಾ ಬರೋಣವಾ. ಮೊದಲನೇದಾಗಿ ಇಲ್ಲಿ ನಾವು ಜೇನುಹುಳ ಆಯಿತು, ಈ ಲ್ಯಾಕ್ ಅಥವಾ ಅರಗಿನ ಹುಳ ಆಯಿತು, ಇವುಗಳ ಬಗ್ಗೆ ಮಾತನಾಡೋ ಮುಂಚೆ ತಿಳಿಸ್ಕೊಡ್ಬೇಕು ಏನಂದರೆ, ಇವು ರೈತನ ಮಿತ್ರ ಕೀಟಗಳು. ಇದರಿಂದ ರೈತನಿಗೆ ಉಪಯೋಗ ಆಗ್ತದೆ. ಅಂದರೆ ಅವು ಫ್ರೀ ಆಫ್ ಕಾಸ್ಟ್ ಆಗಿ ನೈಸರ್ಗಿಕವಾಗಿ ದುಡ್ಡು ಕೊಡುವಂಥ ಒಂದು ಕೀಟಗಳು ಅಂತ ಹೇಳಬೇಕು. ಈಗ ವರ್ಡ್ ಲ್ಯಾಕ್ ನಮ್ಮ ಸಂಸ್ಕೃತದಲ್ಲಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಒಂದು 4000 ವರ್ಷದ ಹಿಂದಿನ ಒಂದು ಸಂಸ್ಕೃತಿ. ಇಲ್ಲಿ ಆಲ್ರೆಡಿ ಏನು ಅಂತ ಹೇಳಿದರೆ ಮಹಾಭಾರತದಲ್ಲಾಯಿತು ತುಂಬ ಕಡೆ ಬಂದೋಗಿದೆ. ಏನು ಅರಗಿನ ಮನೆಯನ್ನು ಮಾಡ್ತಾಯಿದ್ರು, ಎಲ್ಲಿ ಇವತ್ತಿನ ದಿಲ್ಲಿ ಅಥವಾ ಆವತ್ತಿನ ಕುರುಕ್ಷೇತ್ರದಲ್ಲಿ ಆವತ್ತಿನ ಒಂದು ಇದರಲ್ಲಿ ಮನೆ ಮಾಡಲಾಗಿತ್ತು. ಕೌರವರು ಮೋಸದಿಂದ ಪಾಂಡವ್ರನ್ನ ಕೊಲ್ಲಲಿಕ್ಕೆ ಅರಗಿನ ಮನೆ ಮಾಡಿಬಿಟ್ಟು ಅವ್ರನ್ನ ಅಲ್ಲಿ ಇರಿಸಲಾಗಿತ್ತು ಅಂತ ಬಂದಿದೆ. ಅಂದರೆ ಮನೆಯೇ ಕಟ್ತಾರೆ ಅಂತ ಹೇಳಿದರೆ ಎಷ್ಟು ಅರಗು ತಯಾರು ಮಾಡಿರ್ಲಿಕ್ಕಿಲ್ಲ ಅಲ್ವಾ. ಆಯಿತು ಇರಲಿ. ಈಗ ಲ್ಯಾಕ್ ಅಂತ ಹೇಳಿದರೆ ಸಂಸ್ಕೃತ ವರ್ಡ್ ಲಕ್ಷದಿಂದ ಬಂದಿರೋದು. ಲಕ್ಷ್ಯ ಅಂದರೆ 50 ಸಾರಿ, ಅದರ ಅರ್ಥ ಲಕ್ಷ ಅಂತ ಅಲ್ವಾ. ಅದರ ಅರ್ಥ ಏನು, ಒಂದು ಸರಿ ಬೆಳೆದ್ರೆ ಸಿಕ್ಕಾಪಟ್ಟೆ ಆಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಅಥವಾ ಇದನ್ನು ಅರಗು ಕೂಡ ಅನ್ಬೋದು. ಈ ಒಂದು ಇನ್ಸೆಕ್ಟ್ ಇರ್ತದೆ, ಒಂದು ಹುಳ ಇರ್ತದೆ. ಆ ಹುಳ ತುಂಬ ಚಿಕ್ಕದಾಗಿರುತ್ತೆ. ಅದು ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ರೆಸಿನ್ನು, ಬಣ್ಣ ಮತ್ತು ಮೇಣ, ಮೂರನ್ನು ತಯಾರು ಮಾಡುತ್ತೆ. ಮೂರಕ್ಕೂ ಅದರದ್ದೇ ಆದ ಮಾರ್ಕೆಟ್ ಇದೆ. ಮೂರನ್ನು ಆ್ಯಕ್ಚುಲಿ ಇಲ್ಲಿ ರೈತ ಮಾಡ್ತಕ್ಕಂಥದ್ದು ಏನೂ ಇಲ್ಲ, ಗುರುತಿಸ್ಬೇಕಷ್ಟೇ. ಎಲ್ಲಿ ಬೆಳೀತದೆ, ಯಾವ ಬೆಳೆಗಳ ಮೇಲೆ ಬೆಳೀತದೆ ಈ ಅರಗು, ಅದನ್ನು ಬೆಳೆಸಬೇಕು ಅಂತ ಹೇಳಿದರೆ ಯಾವುದೆಲ್ಲ ಅವನು ಸಹಾಯ ಮಾಡಬೇಕು. ಅಂದರೆ ಯಾವುದೆಲ್ಲ ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಟ್ಟಲ್ಲಿ ಅವು ಜಾಸ್ತಿ ಬೆಳೀತಾ ಬರ್ತವೆ. ಅದನ್ನು ಹಾರ್ವೆಸ್ಟ್ ಮಾಡೋದು ಅಂದರೆ ಕುಯ್ಲು ಮಾಡೋದೇವೆ, ಮಾರ್ಕೆಟ್ ಎಲ್ಲಿದೆ, ಯಾರ್ಯಾರೆಲ್ಲ ಖರೀದಿ ಮಾಡ್ತಾರೆ, ಎಂಥ ಮಾರ್ಕೆಟ್ ಇದಕ್ಕೆ ಸಿಗುತ್ತೆ ಅಂತಕ್ಕಂಥ ಪೂರ್ಣ ಮಾಹಿತಿಯನ್ನು ನಾವು ನೋಡೋಣ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೋ ಆ ರೈತರುಗಳು ಬಳಸ್ಕೊಳ್ಬೋದು. ಮೊದಲನೇದಾಗಿ ಇದನ್ನು ಶೆಲ್ಯಾಕ್ ಅಂತಲೂ ಹೇಳ್ತಾರೆ. ಶೆಲ್ಯಾಕು, ಶೀಲ್ಯಾಕು, ಬಟನ್ ಲ್ಯಾಕ್ ಅಂತಲೂ ಹೇಳ್ತಾರೆ. ಇದು ಯಾವುದು ರೆಸಿನ್ ಏನು ಬರುತ್ತಲ್ಲ ಅದು. ಮತ್ತು ಕಡು ಕೆಂಪು ಅಥವಾ ನೇರಳೆ ಆ ಥರದ ಬಣ್ಣವನ್ನು ಕೂಡ ಇದರಿಂದ ತಯಾರಿಸ್ತಾರೆ. ಮತ್ತು ಮೇಣವನ್ನು ತಯಾರಿಸ್ತಾರೆ. ಎಲ್ಲ ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಇದು ಬೇಕೇ ಬೇಕು. ಇದು ಇಲ್ಲ ಅಂತ ಹೇಳಿದರೆ ನಡಿಲಿಕ್ಕಿಲ್ಲ, ಆ ಲೆಕ್ಕದಲ್ಲಿ ಇದೆ. ಆಯಿತಾ. ಎಲ್ಲೆಲ್ಲಿ ಮುತ್ತುಗದ ಮರ, ಬೋರೆ ಮರ, ಗಂಧಗೋರಲ್ ಮರ, ಕಗ್ಗಲಿ ಮರ ಬೆಳೀತಾರೋ ಅವರೆಲ್ಲ ಎಚ್ಚೆತ್ಕೋಬೇಕು. ಅಂದರೆ ಅಲ್ಲಿ ನೈಸರ್ಗಿಕವಾಗಿಯೇ ರೈತ ಯಾವುದೇ ಪ್ರಯತ್ನ ಪಡದೇನೆ ನೈಸರ್ಗಿಕವಾಗಿ ಇದು ಲ್ಯಾಕ್ ಬೆಳೀತಾ ಇರ್ತದೆ. ಅದನ್ನು ಗುರುತಿಸ್ಬೇಕು, ಎಲ್ಲಿದೆ ಹೇಗಿದೆ ಅಂತ ಗುರುತಿಸ್ಬಿಟ್ಟು ಜಾಸ್ತಿ ಮಾಡೋಕ್ಕೇನೆಲ್ಲ ಪ್ರಯತ್ನ ಮಾಡಬೇಕು. ಅದನ್ನು ಕುಯ್ಲು ಮಾಡೋಕ್ಕೆ ಏನು ಮಾಡಬೇಕು ಮಾಡಿಕೊಂಡು ಅವರು ಅದನ್ನು ಏನು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಮಾಡೋದಲ್ಲಿ ಸುಮ್ಮನೆ ಕೂತಲ್ಲೇ ದುಡ್ಡು ಬರುತ್ತೆ ಅಂತಕ್ಕಂಥದ್ದು. ಅಂದರೆ ನಾಲೆಜ್ ಈಸ್ ಪವರ್. ಇಲ್ಲಿ ಮಾಹಿತಿ ಮಾತ್ರ ಬೇಕಿದೆ. ಆ ಮಾಹಿತಿ ಸಿಕ್ಬಿಟ್ರೆ ರೈತರು ಯಾವ ರೀತಿ ಅರಗನ್ನು ಬೆಳೀಬಹುದು ಅಂತಕ್ಕಂಥ ಒಂದು ವಿಷಯ. ಲ್ಯಾಕ್ ಇನ್ಸೆಕ್ಟ್ ಅನ್ನೋದು ಇದ್ರ ಹೆಸರು ಬಂದು ಲೆಸಿಫೆರಾ ಲೆಕ್ಕ ಅಂತ. ಇರಲಿ, ಅದು ಯಾವ ರೀತಿ ಕಾಣುತ್ತೆ ಏನು ಎತ್ತ ಅಂತ ನೋಡೋಣ. ಇದು ಒಂದು ಹೆಮಿಪ್ಟೆರನ್ ಹುಳು ಅಥವಾ ಕೀಟ ಅಂತ ಹೇಳ್ಬೋದು. ಇದು ನಾನು ಆವಾಗಲೇ ಮಹಾಭಾರತದ ಸ್ಟೋರಿ ಹೇಳಿದ್ನಲ್ಲ. ಏನು ಅಂದರೆ ಇದು ಬೆಳೀತಿದ್ದೇ ನಮ್ಮ ಅವಿಭಾಜ್ಯ ಭಾರತದಲ್ಲಿ. ಇದು ಅವತ್ತು ಗುರುತಿಸಿದ್ದು ಅವಿಭಾಜ್ಯ ಭಾರತದಲ್ಲಿ, ಇವತ್ತು ಕೂಡ ಅವಿಭಾಜ್ಯ ಭಾರತ. ಅವಿಭಾಜ್ಯ ಭಾರತ ಅಂತ ಹೇಳಿದರೆ ಆವತ್ತಿನ ದಿನ ಹಿಂದೆ 4000 ವರ್ಷದ ಆ ಟೈಮಲ್ಲಿ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಮ್ಯಾನ್ಮಾರು, ಮಲೇಷ್ಯಾ ಇದೆಲ್ಲ ನಮ್ಮ ದೇಶದ ಅವಿಭಾಜ್ಯ ಹಂಗಾಗಿತ್ತು. ಚೈನಾ, ಥೈಲ್ಯಾಂಡು ಎಲ್ಲ. ಆಯಿತಾ. ಆವಾಗಿನ ರಾಜರುಗಳು ಸುಮಾರು ಏಷ್ಯಾ, ಒಂದು ಕಂಪ್ಲೀಟ್ ಏಷ್ಯಾ ಮತ್ತು ಸಮ್ ಪೋರ್ಷನ್ ಆಫ್ ಇದು ಕೂಡ ನಮ್ಮಲ್ಲೇ ಬರ್ತಿತ್ತು ಭಾರತದಲ್ಲಿ. ಆವಾಗ ಇದು ಅರಗಿನ ಅವೇರ್ನೆಸ್, ಜಾಗೃತಿ ಆವಾಗಿನ ಜನಕ್ಕೆ ಇತ್ತು. ಅಂದರೆ ಅವರು ನಮಗಿಂತ ಎಷ್ಟು ಮುಂದೆ ಹೋಗಿದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ನೋಡೋಣ ಏನು ಅಂತ ಹೇಳಿದ್ರೆ, ಇದು ಲ್ಯಾಕ್ ಇನ್ಸೆಕ್ಟ್ ಅಂತಕ್ಕಂಥದ್ದು ಒಂದು ಹುಳು. ಅದು ಮೆಟಮಾರ್ಫೋಸಿಸ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ. 3 ಸ್ಟೇಜಸ್ ಇರ್ತದೆ ಅದರ ಲೈಫಲ್ಲಿ. ಒಂದು ಎಗ್ಗು, ಮೊಟ್ಟೆ, ಯಂಗ್ ಒನ್ನು ಮತ್ತು ಅಡಲ್ಟು. ಯಂಗ್ ಒನ್ನು ಅಡಲ್ಟು ಸಿಮಿಲರ್ ಕಾಣ್ತವೆ, ಚಿಕ್ಕದಾಗಿರುತ್ತೆ ಸೈಜ್ ಯಂಗ್ ಒನ್ನು.
ಅಡಲ್ಟ್ ಸ್ವಲ್ಪ ದೊಡ್ಡದು ಕಾಣುತ್ತೆ, ನಿಂಪು ಅಂತ ಹೇಳ್ತೀವಿ ನಾವು. ಆಯಿತಾ, ಇವರು ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ಸೈಜಲ್ಲಿ ವ್ಯತ್ಯಾಸ ಇರುತ್ತೆ ಮತ್ತು ರೀಪ್ರೊಡಕ್ಟಿವ್ ಆರ್ಗನಲ್ಲಿ ವ್ಯತ್ಯಾಸ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಸಿಮಿಲರ್ ಕಾಣಿಸ್ತಾ ಇರ್ತದೆ. ಆದರೆ ಇಲ್ಲಿ ಒಂದು ನೋಟಿಸ್ ಮಾಡ್ತಕ್ಕಂಥದ್ದು ಏನು ಅಂದರೆ, ಫೀಮೇಲು ಹೆಣ್ಣು ಲ್ಯಾಕ್ ಏನು ಇರ್ತದೆ, ಲೆಕ್ಕ ಏನು ಸ್ಪೀಸೀಸ್ ಇರ್ತದೆ, ಅದು 3 ಪಟ್ಟಿರ್ತದೆ ಗಂಡಿನಕ್ಕಿಂತ. ಅಷ್ಟು ದೊಡ್ಡದು ಇರ್ತದೆ. ಅದೇ ಮೇನು ಈ ರೆಸಿನನ್ನು ಬಿಡೋಕ್ಕೆ ಮತ್ತು ಅದರ ಪಾಪ್ಯುಲೇಷನ್ ಬೆಳೆಸೋಕ್ಕೆ ಅದೇ ರೀಸನ್ ಅಂತ ಹೇಳಬೇಕು. ಈಗ ಮೇಲ್ ಬಗ್ಗೆ ಮಾತಾಡೋಣ, ಗಂಡು ಲ್ಯಾಕ್ ಬಗ್ಗೆ. ಗಂಡು ಲ್ಯಾಕಿನ ಹುಳುವಿನ ಬಗ್ಗೆ ಮಾತಾಡಿದ್ರೆ, ಇದು ಪಿಂಕಿಶ್ ರೆಡ್ ಕಲರ್ ಇರುತ್ತೆ ಒಂದು. ಆಮೇಲೆ ಕೆಲವೊಮ್ಮೆ ವಿಂಗ್ ಇರುತ್ತೆ, ಕೆಲವೊಮ್ಮೆ ವಿಂಗ್ ಇರಲ್ಲ. ಅದು ಅಷ್ಟೇ, 2 ವಿಂಗು. ಇನ್ಸೆಕ್ಟಲ್ಲಿ 2 ಪೇರ್ ಇರ್ತವೆ, ಅಂದರೆ 4 ವಿಂಗ್ ಇರ್ತವೆ. ಬಟ್ ಇದರಲ್ಲಿ 2 ವಿಂಗ್ ಇರ್ತದೆ. ಅದು ಯಾವುದೋ ಒಂದು ಸ್ವಲ್ಪ ದಿನ ಮಾತ್ರ ಇರ್ತದೆ, ಅದು ಹೋಗ್ಬಿಡ್ತದೆ ಅದಾದಮೇಲೆ. ಆಮೇಲೆ ಏನು ಅಂತ ಹೇಳಿದರೆ, ಯೂಶ್ವಲಿ ಬೈಸಾಖಿಯಲ್ಲಿ, ಬೇಸಿಗೆಯಲ್ಲಿ ಇದು ಒಂದು ಸ್ವಲ್ಪ ಕಂಡು ಬರ್ತದೆ. ಅದು ಇದ್ರೂ ಕೂಡ ಒಂದು 3-4 ದಿನ ಆದಮೇಲೆ ಹೋಗ್ತದೆ. ಆಮೇಲೆ ಅದು ಕಾಪುಲೇಷನ್ ಆದಮೇಲೆ ಮೀಟಿಂಗ್ ಮಾಡಿದ್ಮೇಲೆ ಹೋಗ್ಬಿಡ್ತದೆ ಅಂತಕ್ಕಂಥದ್ದು. ಇದು ಗಂಡು ಹುಳುವಿನ ಇದು ತಲೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಮೌತ್ ಪಾರ್ಟ್ಸು ಅವೆಲ್ಲ ಸಣ್ಣ ಸಣ್ಣದಾಗಿರುತ್ತೆ. ಒಸಿಲೆ ಅಂದರೆ ಕಣ್ಣುಗಳಿರ್ತವೆ 2 ಪೇರು. ಟಾರ್ಸೈ 3 ಸೆಗ್ಮೆಂಟೆಡ್, ಅಂದರೆ ಕೆಳಗಿನ ಬಾಡಿ 3 ಸೆಗ್ಮೆಂಟೆಡ್ ಆಗಿರುತ್ತೆ. ಸ್ವಲ್ಪ ಈ ಕೊಂಡಿ ಥರ ಇದು ಇರುತ್ತೆ. ಅಬ್ಡಾಮನ್ 8 ಸೆಗ್ಮೆಂಟೆಡ್ ಇರುತ್ತೆ. ಬೇಡ, ಅಷ್ಟು ಡೀಪಾಗಿ ಏನು ಬೇಡ ಅಂತ ಅಂದ್ಕೊತೀನಿ. ಇನ್ನು ಫೀಮೇಲು ಅದು ಪಿಂಕಿಶ್ ಇನ್ ಕಲರ್ ಇರುತ್ತೆ. ಅದು ಮೇಲು ಪಿಂಕಿಶ್ ರೆಡ್ ಇರುತ್ತೆ. ಇದೊಂದು ಸ್ವಲ್ಪ ಪಿಂಕಿಶ್ ಕಲರೇ ಇರುತ್ತೆ. ರೆಡ್ಡಿಶ್ ಇದರಲ್ಲಿ ಬರಲ್ಲ. ಲೈಟಾಗಿ ನೋಡಿದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದಕ್ಕೂ ಸ್ವಲ್ಪ ಡಿಜೆನರೇಟಿವ್ ಕಣ್ಣುಗಳು ಅಂದರೆ ಆಲ್ಮೋಸ್ಟ್ ಕುಡ್ಡಾಗಿರುತ್ತೆ ಅಂತಲೇ ಹೇಳ್ಬೋದು. ಲೆಗ್ಸು ವಿಂಗ್ಸು ಇರ್ತವೆ, ಬರ್ತಾ ಬರ್ತಾ ಹೋಗ್ತವೆ ಅವು. ಆ್ಯಂಟಿನಾನು ವೆಸ್ಟಿಜಿಯಲ್, ಅಂದರೆ ಹೋಗೋ ಪರಿಸ್ಥಿತಿಯಲ್ಲೇ ಇರ್ತವೆ. ಮೌತ್ ಪಾರ್ಟ್ಸು ಪಿಯರ್ಸಿಂಗ್ ಆ್ಯಂಡ್ ಸಕ್ಕಿಂಗು, ರಸ ಇರೋದ್ರ ಜೊತೆಗೆ ಇದು ತನ್ನ ಆಹಾರವನ್ನು ಸೇವಿಸುತ್ತೆ ಅಂತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಈ 2 ಗಂಡು ಮತ್ತು 2 ಹುಳುಗಳು, ಗಂಡು ಹೆಣ್ಣು 2 ಹುಳುಗಳದ್ದು ವಿಶೇಷತೆ ಏನು ಅಂತ ಹೇಳಿದರೆ, ಇವು ರಸವನ್ನೇ ಇರ್ತವೆ. ಗಿಡಗಳ ರಸವನ್ನೇ ಇರುತ್ತೆ. ನಾನು ಆವಾಗಲೇ ಒಂದು 4-5 ಗಿಡಗಳ ಹೆಸರು ಹೇಳಿದ್ನಲ್ಲ, ಅವೆಲ್ಲ ಭಾರತದಲ್ಲಿ ಬೆಳೀತಕ್ಕಂಥವೆ. ಆ ಗಿಡಗಳ ತೊಗಟೆಯಲ್ಲಿ ಇವು ಸೇರ್ಕೊಂಡ್ಬಿಟ್ಟು ಅಲ್ಲಿ ರಸ ಹೀರ್ತಾ ಬರ್ತವೆ. ರಸ ಹೀರ್ಬಿಟ್ಟು ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ 3 ಆರ್ಗನ್ ಬಿಟ್ಬಿಟ್ಟು, ಎಲ್ಲಿ ತನ್ನ ಮೌತು, ಬಾಯಿ, ಆ್ಯನಸ್ಸು ಅಂದರೆ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಜಾಗ ಬಿಟ್ಟರೆ ಉಸಿರಾಡೋದು, ಆ 3 ಜಾಗ ಬಿಟ್ಬಿಟ್ಟು ಇನ್ನು ಉಳಿದಲ್ಲಿ ಎಲ್ಲ ಕಡೆ ಎಲ್ಲಿ ಪೋರ್ಸ್ ಇದೆ ಎಲ್ಲ ಪೋರ್ಸ್ ಕಡೆಯಿಂದ ರೆಸಿನ್ಸನ್ನು ಬಿಡ್ತಾ ಬರುತ್ತೆ, ಬಣ್ಣವನ್ನು ಬಿಡುತ್ತೆ. ಯಾಕಂದರೆ ಇದಿರೋದೇ ಪಿಂಕು ರೆಡ್ಡಿಶ್ ಕಲರ್ ಇರುತ್ತಲ್ಲ, ಬಣ್ಣವನ್ನು ಬಿಡುತ್ತೆ ಮತ್ತು ರೆಸಿನ್ಸನ್ನು ಬಿಡುತ್ತೆ ಮತ್ತು ವ್ಯಾಕ್ಸನ್ನು ಬಿಡುತ್ತೆ. ಆ 3 ಒಂದೇ ಪದಾರ್ಥದಲ್ಲಿ ಬಂದಿರುತ್ತೆ. ಅದನ್ನು ಅದಾದಮೇಲೆ ನಾವು ಅದನ್ನು ಸಪ್ರೇಟ್ ಮಾಡ್ಕೊಳ್ತೀವಿ, ಆಯಿತಾ. ಅದನ್ನು ಹಾರ್ವೆಸ್ಟ್ ಫುಲ್ ಮಾಡ್ಕೊಂಡ ನಂತರ ಅದಾದಮೇಲೆ ಅದೇ ಸ್ಟೋರ್ ಆಗ್ತಾ ಬರ್ತಿರುತ್ತೆ. ನಾವು ಅದನ್ನು ತೊಗೊಂಡು ಇದು ಮಾಡ್ಕೋಬೇಕು. ಹೆಣ್ಣಿನ ಅಬ್ಡಾಮನ್ನು, ಹೆಣ್ಣಿನ ಇದೇನಿರುತ್ತೆ ತುಂಬ ದಪ್ಪದಾಗಿರುತ್ತೆ. ಇದೇನು ಮಾಡುತ್ತೆ, ನಾನು ಆವಾಗಲೇ ಹೇಳ್ದಂಗೆ ಲ್ಯಾಕ್ ಇನ್ಸೆಕ್ಟು ಕ್ಯಾವಿಟೀಸ್ ಮಾಡುತ್ತೆ. ಕ್ಯಾವಿಟೀಸ್ ಮಾಡಿಬಿಟ್ಟು ಅಲ್ಲಿ ಸೇರಿಕೊಂಡು ಅಲ್ಲೇ ತನ್ನ ಮರಿಗಳನ್ನು ಹಾಕುತ್ತೆ. ಮರಿಗಳು ಅಂತ ಹೇಳಿದರೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ತಕ್ಷಣವೇ ಲಾರ್ವಾ ಆಗಿಬಿಡುತ್ತೆ. ಆದ್ದರಿಂದ ಇದನ್ನು ಓವಿಪ್ಯಾರಸ್ ಅಂತ ಹೇಳ್ಬೋದು. ಅಂದರೆ ಎಕ್ಕೆ ಆದರೆ ಇಟ್ಟ ತಕ್ಷಣವೇ ಇನ್ಸ್ಟಾರಿಗೆ ಹೋಗ್ಬಿಡುತ್ತೆ. ಇನ್ಸ್ಟಾರು ಅಷ್ಟೇ, ಅಂದರೆ ಇನ್ಸ್ಟಾರಲ್ಲಿ 2 ವಿಧ, ಕ್ರೌಲರು, ಸ್ಟಾರ್ಮರ್. ಕ್ಲೌಲರ್ ಅಂದರೆ ಸ್ವಲ್ಪ ತೆಳ್ಕೊಂಡು ಮುಂದೆ ಹೋಗ್ತಿರುತ್ತೆ. ಸ್ಟಾರ್ಮರ್ ಅಂದರೆ ಸಿಕ್ಕಾಪಟ್ಟೆ ರಸ ಭಾರಿ ಜೋರಾಗಿ ಬೆಳೆಗಳಿಂದ ರಸವನ್ನು ಹೀರಿಬಿಟ್ಟು ಇದು ಮಾಡುತ್ತೆ. ಈಗ ಇದು ಎಗ್ಸನ್ನು 200ರಿಂದ 500 ಒಮ್ಮೆನೇ ಎಗ್ಸ್ ಇಟ್ಬಿಡುತ್ತೆ. ಅಷ್ಟೊಂದು ಎಗ್ಸು ಸಡನ್ನಾಗಿ ಹ್ಯಾಚ್ ಆಗ್ತವೆ. ಹ್ಯಾಚ್ ಆಗಿ ಹಾಗೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ, ತಿನ್ನೋಕ್ಕೆ. ಮಾಡ್ತಾ ಏನು ಮಾಡ್ತವೆ ಅಂತ ಹೇಳಿದರೆ, ತಿಂತ ಹಂಗೆ ಬೆಳೆದಂಗೆ ಇದು ಆಗ್ತಾ ಬರುತ್ತೆ. ಏನಂತ ಹೇಳಿದರೆ, ಅವು ಕೂಡ ರೆಸಿನ್ಸ್ ಕೊಡ್ತಾ ಬರುತ್ತೆ. ಮತ್ತು ಅದು ರೆಸಿನ್ಸ್ ಆದಂಗೆ ಗಿಡದ ತೊಗಟೆ ಏನಿರುತ್ತೆ ದಪ್ಪ ಆಗುತ್ತಾ ಬರುತ್ತೆ. ದಪ್ಪ ಆಗಿಬಿಟ್ಟು ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಲ್ಲ. ಅದು ತೊಗಟೆನೇ ಅಂದ್ಕೊಂಡ್ಬಿಡ್ತಾರೆ ಸುಮಾರು ಜನ. ಅದಕ್ಕೆ ಅದು ತೊಗಟೆನೇ ಅನ್ಕೋತಾರೆ, ಅದು ರೆಸಿನ್ಸ್ ಅಂತ ಗೊತ್ತಾಗಲ್ಲ. ಸ್ವಲ್ಪ ಕೆಂಪು ಕಲರ್ ಬಂದಿರುತ್ತೆ. ಅದ್ರ ಮೇಲೆ ಅದನ್ನು ಗೊತ್ತಿಡಿಬೇಕು. ಗೊತ್ತಿಡಿದ್ಬಿಟ್ಟು ಆಮೇಲೆ ಅದನ್ನು ತೆರೆಸ್ಕೊಂಡು ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದು ಮತ್ತು ಪ್ರಾಸೆಸಿಂಗು ತುಂಬ ಇದೆ, ಅದನ್ನು ಬೇಡ, ಆಯಿತಾ. ನಂತರ ಈಗ ಎಗ್ಗಳು ಬರ್ತಾವಲ್ಲ, ಸಮ್ಟೈಮ್ಸು ಒಂದು ಲಾಟಲ್ಲಿ ಬಂತಾ ಕಂಪ್ಲೀಟ್ ಮೇಲ್ ಬಂದಿರುತ್ತೆ, ಒಂದು ಲಾಟಲ್ಲಿ ಬಂತಾ ಕಂಪ್ಲೀಟ್ ಫಿಮೇಲ್ ಬಂದಿರುತ್ತೆ. ಕೆಲವೊಂದು ಸಾರಿ 2 ಮೇಲು ಫಿಮೇಲು 2 ಲಾಟ್ ಬಂದಿರುತ್ತೆ. ಫಸ್ಟ್ ಇನ್ಸ್ಟಾರ್ ಎಗ್ಗು ತಕ್ಷಣವೇ ಇದು ಆಗಿಬಿಡುತ್ತೆ. ಫಸ್ಟ್ ಇನ್ಸ್ಟಾರ್ ಕ್ಲೌಲರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಕ್ರಿಮ್ಸನ್ ರೆಡ್ ಇರುತ್ತೆ, ಅಂದರೆ ರೆಡ್ಡಿಶ್ ಜಾಸ್ತಿ ಇರುತ್ತೆ.
ಅದು ಬಂದ ತಕ್ಷಣನೇ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಇದು ಆಗುತ್ತೆ ಆಯಿತಾ. ಕ್ರೌಲರು ಸ್ವಾರ್ಮರು ಹೇಳಿದೆ. ಕ್ರೌಲರ್ ಅಂದರೆ ಸುಮ್ಮನೆ ತೆವಳ್ಕೊಂಡು ಹೋಗ್ತಿರುತ್ತೆ ಅಷ್ಟೇ. ಅದು ಸ್ವಾರ್ಮರ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ತಿಂತಾ ಬರುತ್ತೆ. ಅಂದರೆ ಕ್ರೌಲರು ಚಿಕ್ಕ ಮಗು ಇದ್ದಂಗೆ ಅದು. ಅದು ಆಮೇಲೆ ಸ್ವಲ್ಪ ರಸ ಮೃದು ಇದರಿಂದ ರಸವನ್ನು ಹೀರ್ತಾ ಹಂಗೆ ಬೆಳೀತಿದ್ದಂಗೆ ಸಿಕ್ಕಾಪಟ್ಟೆ ರಸವನ್ನು ಹೀರ್ತಾ ಬರುತ್ತೆ. ಹಾಗೆ ಫೀಡ್ ಮಾಡ್ತಾ ಬರುತ್ತೆ ಆಯಿತಾ. ಎಲ್ಲಿ ಸಾಫ್ಟ್ ಇರುತ್ತೋ ಅಲ್ಲಿ ನಮ್ಮ ಇದು ಇರುತ್ತೆ ಅಂತ ಅರ್ಥ. ಇದು ಹೆಂಗಿರುತ್ತೆ ಅಂದರೆ ಇದ್ರ ಹತ್ರ ಒಂದು ಸೂಜಿ ಥರ ಪ್ರೊಬಾಸಿಸ್ ಇರುತ್ತೆ. ಅದ್ರ ಬಾಯಲ್ಲಿ ಪ್ರೊಬಾಸಿಸ್ ಇರುತ್ತೆ. ಬಾರ್ಕ್ ಕೆಳಗಡೆ ಹೋಗ್ಬಿಟ್ಟು ತೆಕ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಎಲ್ಲೆಲ್ಲಿ ಟ್ವಿಗ್ಸು ಮರದ ಕೊಂಬೆ ಅಲ್ಲೆಲ್ಲ ಇದು ಮಾಡುತ್ತೆ. ಮತ್ತು ಮಾಡಿಕೊಂಡು ಇದು ರೆಸಿನ್ಸನ್ನು ಸೆಕ್ರೆಟ್ ಮಾಡ್ತಾ ಬರುತ್ತೆ. ಮೊದಲು ಇದು ರೆಸಿನ್ನು ಒಂಥರ ಸೆಮಿ ಸಾಲಿಡ್ ಇರುತ್ತೆ. ಹೆಂಗೆ ಗಾಳಿಗೆಲ್ಲ ಎಕ್ಸ್ಪೋಸ್ ಆಗ್ತಾ ಬರ್ತದೋ ಹಾಗೆ ಅದು ಒಂಥರ ಸಾಲಿಡ್ ಆಗ್ತಾ ಬರುತ್ತೆ. ಅದನ್ನು ಪ್ರೊಟೆಕ್ಟಿವ್ ಕವರ್ ಥರ ಆ ಬಾರ್ಕ್ ಜೊತೆಗೇ ಇರ್ತದೆ. ಅದನ್ನು ನೋಡಿಬಿಟ್ಟು ತೆಕ್ಕೊಂಡು ಹಾರ್ವೆಸ್ಟಿಂಗ್ ಮಾಡ್ಕೋತಾರೆ. ಮೆಚುರಿಟಿಗೆ ಬಂದಿರೋದು ನೋಡಿಬಿಟ್ಟು ಎಲ್ಲ ರೈತರಿಗೆ ಗೊತ್ತಾಗಲ್ಲ, ಅದು ನೋಡಿದ್ರೇ ಗೊತ್ತಾಗೋದು. ಇದಕ್ಕೆ ಅವೇರ್ನೆಸ್ ಬೇಕಷ್ಟೇ. ಮತ್ತು ಇನ್ನು ಇದು ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪ್ರೇಚರು, ಹ್ಯುಮಿಡಿಟಿ, ಯಾವ ಪ್ಲ್ಯಾಂಟ್ ಮೇಲೆ ಇಟ್ಟಿದೆ, ಆಮೇಲೆ ಮೇಲು ಫಿಮೇಲು ಎಷ್ಟು ಸ್ಟ್ರಾಂಗ್ ಇದ್ದಾವೆ, ಯಾವ ಸ್ಟೇಜಲ್ಲಿದ್ದಾವೆ ಮೇಲು ಫಿಮೇಲು, ಆಮೇಲೆ ಅದೆಲ್ಲ ಬೇಕಾಗುತ್ತೆ. ಯಾಕಂದರೆ ಮೇಲು ಫಿಮೇಲು ಸ್ಟ್ರಾಂಗೇ ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಪ್ರೊಡಕ್ಷನ್ ಆಗೋಲ್ಲ. ಎಸ್ಪೆಷಲಿ ಫಿಮೇಲ್ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ ಈ ಒಂದು ಕಾಲನಿಯಲ್ಲಿ. ಮತ್ತು ಇನ್ನು ಏನು ಅಂತಂದರೆ ಈಗ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇದ್ದರೆ ಅಲ್ಲಿ ಇವಕ್ಕೆ ಸರ್ವೈವಲ್ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಯುಮಿಡಿಟಿನೂ ಆಪ್ಟಿಮಮ್ ಇರಬೇಕಾಗುತ್ತೆ. ಅದೆಲ್ಲ ನೋಡಿಬಿಟ್ಟು ಇವುಗಳದ್ದು ಇದಾಗುತ್ತೆ. ಆಮೇಲೆ ಮೇಲು ಇಲ್ಲೇನು ಅಂತ ಹೇಳಿದರೆ ಮೇಟಿಂಗ್ ಪರ್ಪಸ್ಸೇ ಇರೋದು ಅಂತ ಹೇಳಬೇಕು. ಯಾಕಂದರೆ ಅದು ಸ್ವಲ್ಪ ಬಾಡಿನೂ ಅದೇ ರೀತಿ ಇರ್ತದೆ. ಬಟ್ಟು ಫೀಮೇಲು ಗ್ಲೋಬ್ಯುಲರ್ ಇರುತ್ತೆ. ಮೇಟಿಂಗ್ ಆದಮೇಲೆ ಆಲ್ಮೋಸ್ಟ್ ಅದು ಸತ್ತೇ ಹೋಗ್ಬಿಡುತ್ತೆ ಮೇಲು. ಫೀಮೇಲ್ ಏನು ಮಾಡುತ್ತೆ, ಇನ್ನೂ ರೆಸಿನ್ಸನ್ನು ಕೊಡ್ತಾ ಇರುತ್ತೆ. ಮತ್ತು ಸಿಕ್ಕಾಪಟ್ಟೆ ಎಗ್ಸ್ ಒಂದು ವಾರ ಇದು ಅದ್ರ ಲೈಫಲ್ಲಿ ಮೆಜಾರಿಟಿ ಟೈಮ್ ಅದು ರೆಸಿನ್ಸ್ ಕೊಡೋದ್ರಲ್ಲಿ ಮತ್ತು ಮೊಟ್ಟೆ ಇಡೋದ್ರಲ್ಲೇ ಕಳೆದೋಗುತ್ತೆ. ಆಮೇಲೆ ನಂತರ ಏನಾಗುತ್ತೆ, ಅದು ಮೊಟ್ಟೆ ಇಡ್ತಾ ಅದೆಲ್ಲ ಆಯಿತಾ, ಅದಾದಮೇಲೆ ಅದು ಕೂಡ ಏನು ವಿಂಗ್ಲೆಸ್ ಆಗಿ ಮತ್ತು ಇದಾಗ್ಬಿಡುತ್ತೆ. ಇದಿಷ್ಟು ಆಗ್ತಾ ಏನಾಗುತ್ತೆ, ನಮ್ಮ ತುಂಬ ಅಂದರೆ ಪಾಪ್ಯುಲೇಷನ್ನು ಟ್ರೆಮೆಂಡಸ್ ಸಡನ್ನಾಗಿ ಬೆಳೀತವೆ. ಟೆಂಪ್ರೇಚರ್ ಏಕ್ದಮ್ ಜಾಸ್ತಿ ಆಯಿತಾ ಅವುಗಳು ಡೆತ್ ಆಗೋದು ಚಾನ್ಸಸ್ ಇರ್ತದೆ. ಇದೆಲ್ಲ ಇದು. ಆಮೇಲೆ ಇನ್ನೊಂದು ನೆಕ್ಸ್ಟು ಯಾವ್ಯಾವ್ದಿರುತ್ತೆ, ಆರೆಂಜ್ ಕಲರಲ್ಲಿ ರೆಸಿನ್ಸ್ ಬರುತ್ತೆ ಕೆಲವಿಷ್ಟು. ಅಂದರೆ ಬಣ್ಣದ ಅಂಗಡಿಗಳಲ್ಲಿ ಈ ಥರದ ರೆಸಿನ್ಸ್ ಯೂಸ್ ಮಾಡ್ತಾರೆ. ಮೆಡಿಸಿನಲ್ ಇದರಲ್ಲಿ ಯೂಸ್ ಮಾಡ್ತಾರೆ. ಫರ್ನಿಚರ್ದ್ರಲ್ಲಿ ಯೂಸ್ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ಮತ್ತು ನಿಜ ಹೇಳ್ಬೇಕಂದ್ರೆ ಇವು ಸತ್ತೋಗ್ತವೆ. ಅವು ಕೂಡ ಅದೇ ಇದರಲ್ಲಿ ಸೇರ್ಕೊಂಡಿರ್ತವೆ. ಎದರಲ್ಲಿ ರೆಸಿನ್ಸಲ್ಲಿ ಬೈಫರ್ಕೇಟು ಮಾಡೋಕ್ಕಾಗಲ್ಲ. ಹಾಗೆ ನಾವು ಯುಟಿಲೈಸ್ ಮಾಡ್ಬೋದು ಅಂತಕ್ಕಂಥದ್ದು. ಮತ್ತು ಯಾವ್ಯಾವ ಗಿಡಗಳು ಅಂತ ಹೇಳಿದರೆ ಹೋಸ್ಟ್ ಪ್ಲ್ಯಾಂಟ್ಗಳು. ಅಂದರೆ ಯಾವ ಗಿಡಕ್ಕೆ ಇದು ಹತ್ಕೊಂಡಿರುತ್ತೆ ಅಂತ ಹೇಳಿದರೆ, ಮೊದಲು ಮುತ್ತುಗ ಫಾಲಸ್ ಅಂತ ಹೇಳ್ತೀವಿ ನಾವು. ಬುಟಿಯ ಮೆನಸ್ಪರ್ಮ ಅಂತಕ್ಕಂಥದ್ದು ಬೇಡ, ಸೈಂಟಿಫಿಕ್ ನೇಮ್ ಏನು ಬೇಡ. ಫಾಲಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಮುತ್ತುಗ ಅಂತ ಕರೀತಾರೆ. ಅದು ಮುತ್ತುಗದ ಗಿಡದ ಬಾರ್ಕಿಗೆ ಸ್ಟೆಮ್ಮಿಗೆ ಅಂಟ್ಕೊಂಡಿರುತ್ತೆ. ನಮ್ಮ ಬೋರೆಗಾಯಿ ಎಲ್ಲ ಹಳ್ಳಿಗಳಲ್ಲೂ ಸಿಗುತ್ತೆ ಭಾರತದ. ಆಮೇಲೆ ಕುಸುಮ್ ಅಂತಕ್ಕಂಥದ್ದು ಅಂದರೆ ಗಂಧಗೋರಲು. ಆಮೇಲೆ ಇದು ಖೇರ್ ಅಂತಕ್ಕಂಥದ್ದು ಅಕೇಶಿಯಾ ಕೆಟಾಚು, ಕಗ್ಲಿ ಅಂತಕ್ಕಂಥ ಮರ ಅದು ಆಯಿತಾ. ಅಲ್ಲಿ ಇವು ಮುಖ್ಯವಾದ 4 ಮರಗಳ ಮೇಲೆ ಕಂಡುಬರುತ್ತೆ. ಈಗ ನಾವು ಹೆಚ್ಚು ಕಡಿಮೆ ಈ 4 ಮರಗಳು ನಮ್ಮ ಭಾರತ ಮತ್ತು ಭಾರತದ ಸುತ್ತಮುತ್ತ ಇರತಕ್ಕಂಥ ದೇಶಗಳಲ್ಲಿ ಕಂಡುಬರ್ತದೆ. ಈ ಲ್ಯಾಕ್ ಇನ್ಸೆಕ್ಟಲ್ಲೂ 2 ಟೈಪು. ಕುಸುಮಿ ಈ ಒಂದು ಕುಸುಮಿ ಜನ್ರೇಷನ್ ಒಂದು, ಆಮೇಲೆ ರಂಗಿಣಿ ಅಂತಕ್ಕಂಥದ್ದು ಒಂದಿದೆ. ರಂಗಿಣಿ ಅಂತಕ್ಕಂಥ 4 ತಿಂಗಳಷ್ಟೇ ಬರುತ್ತೆ. ಅದು ಕಟ್ಗೆಲಿ 4 ತಿಂಗಳು, ಬೇಸಕ್ಕಿಲಿ 4 ತಿಂಗಳು. ಕುಸುಮಿನೂ ಅಷ್ಟೇ, ಅಗಣಿಲಿ 6 ತಿಂಗಳು, ಜಟ್ವಿಲಿ 6 ತಿಂಗಳು. ಈ ಕುಸುಮಿ ಅಗಣಿಲಿ ಏನು ಹಚ್ತಾರೆ, ಇದು ಇನಾಕ್ಯುಲೇಷನ್ ಅಂದರೆ ಅದು ಫಸ್ಟ್ ಒಂದು ಯಾವ್ದು ಗಿಡ ಕಟ್ಟೋಕ್ಕಾಗ್ತದಲ್ಲ ಅದು ಜೂನ್ ಜುಲೈಲಿ ಆಗ್ತದೆ. ಆದರೆ ಅದು ಕೊಯ್ಲು ಬರೋದು ಜನವರಿ ಫೆಬ್ರವರಿಲಿ. ಅಂದರೆ ಆಲ್ಮೋಸ್ಟು ಒಂದು 7 ತಿಂಗಳು, 6 ತಿಂಗಳು, 6 ತಿಂಗಳು ಅಂದಂಗೆ. ಜೇಟ್ವಿನೂ ಅಷ್ಟೇ, ಇನಾಕ್ಯುಲಮ್ ಜನವರಿಲಾಗುತ್ತೆ, ಹಾರ್ವೆಸ್ಟಿಂಗ್ ಜೂನಲ್ಲಿ ಬರುತ್ತೆ. ಅಂದರೆ ಇವು ಎರಡೂ ಹೆಂಗಂದ್ರೆ ಒಂದು ತೆಗ್ದಾದ್ಮೇಲೆ ಇನ್ನೊಂದು ಬರುತ್ತೆ ಅಂತ ಅರ್ಥ. ರಂಗಿಣಿ ಕಟ್ಗಿಲಿ ಇನಾಕ್ಯುಲೇಷನ್ ಆಗುತ್ತೆ ಜೂನ್ ಜುಲೈಯಲ್ಲಿ, ಅಕ್ಟೋಬರ್ ನವಂಬರಲ್ಲಿ ಬರುತ್ತೆ. ವೈಶಾಖಿಲಿ ಇನಾಕ್ಯುಲೇಷನ್ ಅಕ್ಟೋಬರ್ ನವಂಬರಲ್ಲಿ. ಇನಾಕ್ಯುಲೇಷನ್ ಅಂದರೆ ಅದು ಬಂದು ಯಾವುದೋ ಒಂದು ಮರಕ್ಕೆ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ರಸ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇನಾಕ್ಯುಲಮ್ ಅಂತ ಹೇಳ್ತೀವಿ. ಇನಾಕ್ಯುಲೇಷನ್ ಅಥವಾ ಅಲ್ಲಿ ಒಂದು
ಸ್ಟಾರ್ಟ್ ಮಾಡಿತು ಅಂತ. ಇಲ್ಲೇ ಎಕ್ಸಾಕ್ಟ್ ಪಾಯಿಂಟ್ ಇರೋದು. ಯಾವೆಲ್ಲ ರೈತ ಇಷ್ಟಪಡ್ತಾನೋ ನೋಡಿದ್ನಾ ಯಾವುದು ಇದೇ ಲ್ಯಾಕ್ ಇನ್ಸೆಕ್ಟ್ ಅಂತ, ಇದೇ ಹುಳು ಅಂತ ನೋಡಿದ್ನಾ ಅಲ್ಲಿಂದ ಇನಾಕ್ಯುಲೇಷನ್ ಅಂದರೆ ಒಂದು ಚಮಚದಲ್ಲಿ ತೆಕ್ಕೊಂಡು ಕ್ಲೀನಾಗಿ ನೀಟಾದಂಥ ಚಮಚದಲ್ಲಿ ತೆಕ್ಕೊಂಡು ಆರಾಮಾಗಿ ತೆಗಿಬೇಕು. ಅದನ್ನು ಹಾನಿ ಮಾಡೋ ಹಾಗಿಲ್ಲ. ಹಗುರಕ್ಕೆ ತೆಗೆದುಬಿಟ್ಟು ಈ ಬೆರ್ರು ಅಥವಾ ಮುತ್ತುಗದ ಗಿಡನೋ ಗಂಧಗೋರಲ್ ಗಿಡನೋ ಅಲ್ಲಿ ತೊಗೊಂಬಂದು ಸ್ವಲ್ಪ ಇದನ್ನು ಸರಿಸ್ಬಿಟ್ಟು ಬಾರ್ಕು ತೊಗಟೆಯನ್ನು ಸರಿಸ್ಬಿಟ್ಟು ಅದನ್ನಲ್ಲಿ ಇನಾಕುಲಮ್ ಮಾಡಬೇಕು. ಅಂದರೆ ಲೇಪನವನ್ನು ಮಾಡಬೇಕು. ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಜಸ್ಟ್ ಒಂದು ಕಾಟನ್ ಇದರಿಂದ ಅದಕ್ಕೆ ಶುಗರ್ ಸಿರಪ್ಪಲ್ಲಿ ಎದ್ದಿದ್ದು ಬೆಲ್ಲದ ನೀರಲ್ಲಿ ಎದ್ಬಿಟ್ಟು ಅದನ್ನ ಹಗುರಕ್ಕೆ ಅದನ್ನು ಸ್ವಲ್ಪ ಅಲ್ಲಿ ಆ ಗಿಡದ ಇದಕ್ಕೆ ಹೀಗೆ ಸವರ್ಕೊಂಡು ತೊಗೊಂಬಂದು ಇನ್ನೊಂದು ಗಿಡದ್ದು ಸ್ವಲ್ಪ ಬಾರಕ್ಕೆ ಸರಿಸ್ಬಿಟ್ಟು ಚರ್ಮವನ್ನು ಸರಿಸ್ಬಿಟ್ಟು ಅಲ್ಲಿ ಹೀಗೆ ಒಂದು 2-3 ಸರಿ ಟಚ್ ಮಾಡ್ತಾ ಬರಬೇಕು. ಟಚ್ ಮಾಡ್ತಾ ಬಂದು ಒಂದು ವಾರ ಬಿಟ್ಕೊಂಡು ಬಂದರೆ ಅಲ್ಲಿ ಬೆಳೆದಿರುತ್ತದು. ಅದೇ ರೀತಿ ಇದನ್ನು ಹೆಚ್ಚಿಗೆ ಮಾಡಬೇಕು. ಅಂದರೆ ಈ ಲ್ಯಾಕ್ ಕೃಷಿಯನ್ನು ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು. ಒಂದು 100 ಮುತ್ಕದ ಗಿಡ ಇದ್ದಾವೆ ಅಂತ ಅಂದ್ಕೊಳ್ಳಿ, ಜಂಗಲಲ್ಲೇ ಇದ್ದಾವೆ, ವೆಸ್ಟರ್ನ್ ಘಾಟಲ್ಲಿ ಇದ್ದಾವೆ. ಅಥವಾ ಒಂದು 20 ಬೇರು ಗಿಡ ಇದೆ. ಅವು ಗಿಡಗಳು ತಂತಾನೇ ಬೆಳೀತಿರ್ತವೆ. ಹೋಗಿ ಇವನ್ನ ಇನಾಕುಲಮ್ ಮಾಡಿ ಬಂದುಬಿಟ್ರೆ ಯಾವ ಟೈಮಲ್ಲಿ ಹೋಗಿ ಹಾರ್ವೆಸ್ಟ್ ಮಾಡಬೇಕು ಏನು ಎತ್ತ ಅಂತ ಗೊತ್ತಾಗುತ್ತೆ. ಮಧ್ಯದಲ್ಲಿ 1-2 ಸರಿ ಬೇರೆ ಹುಳುಗಳು ಕಿರಿಕಿರಿನೋ ಯಾವುದೋ ರೋಗ ಬಂದಿದೆಯೋ ಅದು ನೋಡಬೇಕು. 100ಕ್ಕೆ ಒಂದು 80ರಷ್ಟು ಏನೂ ಬರೋಲ್ಲ. ಕೆಲವೊಂದು ಕೀಟಗಳ ಬಾಧೆ ಇದಕ್ಕಿದೆ. ಲ್ಯಾಕ್ ಇನ್ಸೆಕ್ಟನ್ನು ತಿಂತಕ್ಕಂಥ ಕೆಲವೊಂದು ರೈತನ ಶತ್ರುಗಳಿದ್ದಾವೆ. ಅವು ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಿರ್ತವೆ. ಅಂಥ ಒಂದು ಟೈಮ್ನಲ್ಲಿ ಮತ್ತೆ ಇದಕ್ಕೆ ಕೆಮಿಕಲ್ ಹಾಕೋಂಗಿಲ್ಲ. ಯಾಕಂದರೆ ಲ್ಯಾಕ್ ಇನ್ಸೆಕ್ಟ್ ಸತ್ತೋಗ್ಬಿಡುತ್ತೆ. ಮಜ್ಜಿಗೆ ಥರದ್ದು ಕೆಲವಿಷ್ಟು ಇದ್ದಾವೆ. ಅದು ಹೆಚ್ಚಿನ ಅಂಶ ಬೇಕು ಅಂತ ಹೇಳಿದರೆ ತಿಳಿಸ್ಕೊಟ್ಟಲ್ಲಿ ಹೆಚ್ಚಿನ ಅಂಶವನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಈಗ ಸ್ಟ್ರೈನ್ಸ್ ಹೇಳ್ತಾ ಬರಬೇಕಾದ್ರೆ ಕುಸುಮಿ ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ಗಂಧಗೋರಲ್ ಮರ ಅಂತೇಳಿ. ಗಂಧಗೋರಲ್ ಮರದ ಮೇಲೆ ಬೆಳೀತಾವಲ್ಲ ಅದಕ್ಕೆ ಕುಸುಮಿ ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ರಂಗಿಣಿ ಸ್ಟ್ರೈನ್ಸ್ ಅಂತ ಹೇಳಿದರೆ ಪಾಲಸು ಮುತ್ಕದ ಮರದ ಮೇಲೆ ಬೆಳೆಯುವಂಥದ್ದು. ಕೆಲವೊಂದು ಅವು ಎರಡೂದ್ರ ಮೇಲೆ ಬೆಳೀತವೆ. ಮತ್ತು ಬೇರೆ ಗಿಡದ ಮೇಲೂ ಬೆಳೀತವೆ. ಆಯಿತಾ? ಇದಿಷ್ಟು ಇದು. ಹೆಚ್ಚಿನ ವಿಷಯ ಬೇಕು ಅಂತ ಹೇಳಿದರೆ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಏನು ಅಂತಂದರೆ ಇಂಟ್ರೆಸ್ಟ್ ಇರೋ ರೈತರು ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡ್ಬೋದು. ಇದು ಏನು ಅಂತ ಹೇಳಿದರೆ ಇದಕ್ಕೆ ಕಷ್ಟಪಡೋದಂಥದ್ದು ಏನೂ ಇಲ್ಲ. ಇಲ್ಲಿ ನಾಲೆಜೇ ಪವರು. ತಿಳ್ಕೊಬೇಕಷ್ಟೇ. ತಿಳಿದ್ವಾ ಅದನ್ನು ಆರಾಮಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಮಗೆ ಬೇಕಂತಾಗೆಲ್ಲ ಇದು ಮಾಡಿಕೊಂಡು 3-4 ಇಂಡಸ್ಟ್ರಿ ನಡೀತದೆ. ಬಣ್ಣದ ಇಂಡಸ್ಟ್ರಿ, ಮೇಣದ ಇಂಡಸ್ಟ್ರಿ, ಅದ್ರ ಜೊತೆಗೆ ಮತ್ತು ಏನು ಅಂತ ಹೇಳಿದರೆ ವ್ಯಾಕ್ಸ್, ಬಣ್ಣ, ವ್ಯಾಕ್ಸು, ರೆಸಿನ್ನು 3 ಬೇರೆ ಬೇರೆ ಇದಕ್ಕೆ ಬೇಕಾಗ್ತದೆ. ಶೂ ಪಾಲಿಶು, ಫರ್ನಿಚರು ಸುಮಾರಿದ್ದಾವೆ. ಕಾಸ್ಮೆಟಿಕ್ಸು, ಮೆಡಿಕಲ್ಲು ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಅದರ ಪರಿಚಯ ಇರಬೇಕಷ್ಟೆ. ಯಾವ ರೀತಿ ಕಾಣ್ತದೆ, ಯಾವ ಮರಕ್ಕೆ ಬರುತ್ತೆ, ನಾವು ಅದರ ಸದುಪಯೋಗ ಹೆಂಗೆ ಪಡಿಸ್ಕೋಬೇಕು ಅಂತಕ್ಕಂಥ ಗೊತ್ತಾದರೆ ಎಲ್ಲವೂ ಗೊತ್ತಾದಂಗೆ. ಆಯಿತಾ? ಇಷ್ಟು ಹೇಳಿ ಇವತ್ತಿನ ಮಾತು ಮುಗಿಸ್ತೇನೆ. ಯಾರಾದರೂ ಇಷ್ಟಪಟ್ಟು ಇಲ್ಲ ನನಗೆ ಇದಕ್ಕೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ನಮ್ಮ ಹತ್ರ ಈ ಥರದ್ದು ನೀವು ಹೇಳೋದಂಥ ಮುತ್ತುಗ ಗಿಡ ಇದೆ, ಬೋರೆ ಮರ ಇದೆ, ಅದಕ್ಕೆ ಐಡಿಯಾ ಕೊಡಿ ಅಂತ ಹೇಳಿದರೆ ಖಂಡಿತವಾಗಿ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಕೊನೆಗೆ ಟ್ಯಾಗ್ ಲೈನ್ ಇವತ್ತಿಂದು ಅಂದರೆ ಎಲ್ಲರಲ್ಲೂ ವಿಶ್ವಾಸ ಗಳಿಸುವ ಅವಶ್ಯಕತೆ ಇಲ್ಲ. ಪ್ರಪಂಚದ ಎಲ್ಲರಲ್ಲೂ ಗಳಿಸುವ ಅವಶ್ಯಕತೆ ಇಲ್ಲ. ಮೊದಲು ನಿನ್ನಲ್ಲಿ ನೀನು ಆತ್ಮವಿಶ್ವಾಸವನ್ನು ಗಳಿಸು. ಅಂದರೆ ವಿಶ್ವಾಸ ಮೊದಲು ಮನೆಯಿಂದ ಸ್ಟಾರ್ಟ್ ಆಗಬೇಕು ಅಥವಾ ತನ್ನಿಂದ ಸ್ಟಾರ್ಟ್ ಆಗಬೇಕು. ತಾನು ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಂಡುಕೊಂಡಲ್ಲಿ ಇತರರಲ್ಲಿ ವಿಶ್ವಾಸ ಬಂದೇ ಬರ್ತದೆ. ಆರಾಮಾಗಿ ಸಮೃದ್ಧವಾದ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ, ಆತ್ಮವಿಶ್ವಾಸದಿಂದಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.